ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹಾತ್ಯರು ಭಾಗ 2. ಇಂದು ನಾವು ಕೇಹಾತ್ಯರ ಜೀವನದಲ್ಲಿ ದೇವರು ಅಡಗಿಸಿಟ್ಟಿರುವ ಪಾಠಗಳ ಕಡೆಗೆ ಹೆಜ್ಜೆ ಹಾಕೋಣ. ಇಲ್ಲಿ ಕಲಿಯಲು ಎಷ್ಟೋ ವಿಷಯಗಳಿವೆ ಎಂದರೆ ನಮ್ಮ ಹೃದಯವು ಅವುಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುವಂತೆ ನಾವು ಕೆಲವು ಭಾಗಗಳನ್ನು ಮಾತ್ರ ನಿಧಾನವಾಗಿ ಅಭ್ಯಾಸ ಮಾಡೋಣ. ನಾವು ಈ ಹೆಸರಿನಿಂದಲೇ ಪ್ರಾರಂಭಿಸೋಣ. ಕೇಹಾತ್ ಎಂಬ ಹೆಸರಿಗೆ ಸಭೆ ಅಥವಾ ಸಮುದಾಯ ಎಂಬ ಅರ್ಥವಿದೆ ಎಂದು ತಿಳಿಯಲಾಗಿದೆ. ನಂತಹ ಶಬ್ದಕೋಶಗಳು ಇದನ್ನು ಒಂದಾಗುವುದು ಅಥವಾ ಒಕ್ಕೂಟವಾಗುವುದು ಎಂಬ ಆಲೋಚನೆಗೆ ಸಂಪರ್ಕಿಸುತ್ತವೆ. ಹೆಸರಿನಲ್ಲಿ ದೇವರು ಒಂದು ಚಿತ್ರಣವನ್ನು ಇರಿಸಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿ ಸೇವೆ ಮಾಡುವುದರ ಬಗ್ಗೆ ಅಲ್ಲ. ಇದು ದೇವರ ಮುಂದೆ ಒಟ್ಟುಗೂಡಿದ ಮತ್ತು ಒಂದಾದ ಜನರ ಬಗ್ಗೆ ಆಗಿದೆ. ಕೇಹಾತ್ಯರಿಗೆ ಯಾವುದನ್ನು ವಹಿಸಿಕೊಡಲಾಗುತ್ತಿತ್ತು ಎಂದು ನೋಡಿದಾಗ ಇದು ಬಹಳ ಸುಂದರವಾಗಿ ಕಾಣಿಸುತ್ತದೆ. ಅರಣ್ಯಕಾಂಡ 7ನೇ ಅಧ್ಯಾಯ 9ರ ಪ್ರಕಾರ ಕೇಹಾತ್ಯರು ಪವಿತ್ರ ವಸ್ತುಗಳನ್ನು ತಮ್ಮ ಭುಜಗಳ ಮೇಲೆ ಹೊತ್ತುಕೊಂಡು ಹೋಗಬೇಕಾಗಿತ್ತು. ಇತರ ವಿಭಾಗಗಳಿಗೆ ನೀಡಿದಂತೆ ಅವರಿಗೆ ಗಾಡಿಗಳನ್ನು ಮತ್ತು ಎತ್ತುಗಳನ್ನು ನೀಡಲಾಗಲಿಲ್ಲ. ಅವರ ಹೊರೆಯು ಹೆಚ್ಚು ವೈಯಕ್ತಿಕವಾಗಿತ್ತು, ಹೆಚ್ಚು ನೇರವಾಗಿತ್ತು ಮತ್ತು ಹೆಚ್ಚು ಗೌರವಯುತವಾಗಿತ್ತು. ಆ ಸಭೆಯು ಪವಿತ್ರ ಹೊರೆಯನ್ನು ಹೊರುತ್ತಿತ್ತು. ಅದುವೇ ಒಂದು ಸಂದೇಶವಾಗಿದೆ. ದೇವರ ನಿಜವಾದ ಸಭೆಯು ಕೇವಲ ಒಟ್ಟುಗೂಡುವ, ಹಾಡುವ ಮತ್ತು ಕೇಳುವ ಜನಸ್ತೋಮವಲ್ಲ. ನಿಜವಾದ ಸಭೆಯು ಪವಿತ್ರವಾದುದನ್ನು ಹೊರುವ ಜನರಿಂದ ಕೂಡಿದೆ. ಇದು ನಮ್ಮ ಹೃದಯಕ್ಕೆ ಒಂದು ಪ್ರಬಲವಾದ ತಿದ್ದುಪಡಿಯಾಗಿದೆ. ಸತ್ಯದ ಸುತ್ತ ಒಟ್ಟುಗೂಡಿ ಸತ್ಯವನ್ನು ಸರಿಯಾಗಿ ಹೊರದೇ ಇರಲು ಸಾಧ್ಯವಿದೆ. ಪ್ರಾರ್ಥನೆಯ ಬಗ್ಗೆ ಮಾತನಾಡಿ ದೈನಂದಿನ ಜೀವನದಲ್ಲಿ ಪ್ರಾರ್ಥನೆಯನ್ನು ಹೊಂದದೆ ಇರಲು ಸಾಧ್ಯವಿದೆ. ಪವಿತ್ರತೆಯನ್ನು ಮೆಚ್ಚಿ ಅದನ್ನು ಗೌರವದಿಂದ ಹೊರದೇ ಇರಲು ಸಾಧ್ಯವಿದೆ. ಹೊಸ ಒಡಂಬಡಿಕೆಯಲ್ಲಿ ದೇವರ ಜನರನ್ನು ಕೇವಲ ಒಂದು ಗುಂಪಾಗಿ ಮಾತ್ರವಲ್ಲದೆ ಕ್ರಿಸ್ತನ ಜೀವನ ಮತ್ತು ಸಾಕ್ಷಿಯನ್ನು ವಹಿಸಿಕೊಡಲಾದ ಒಂದು ಶರೀರವಾಗಿ ಪ್ರಸ್ತುತಪಡಿಸಲಾಗಿದೆ. ನೀವು ಕ್ರಿಸ್ತನ ಶರೀರವಾಗಿದ್ದೀರಿ ಮತ್ತು ಒಬ್ಬೊಬ್ಬರ ಅದರ ಅವಯವಗಳಾಗಿದ್ದೀರಿ ಎಂದು ಸತ್ಯವೇದವು ಹೇಳುತ್ತದೆ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ 27ನೇ ವಾಕ್ಯ. ಅಲ್ಲದೆ ದೇವರ ಗುಣಾತಿಶಯಗಳನ್ನು ಪ್ರಕಟಿಸಲು ಕರೆಯಲ್ಪಟ್ಟ ಪವಿತ್ರ ಜನ ನಾವು ಎಂದು ಅದು ಹೇಳುತ್ತದೆ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ಇದರರ್ಥ ಸಭೆಯು ಕೇವಲ ಒಂದು ಸಭೆಯಲ್ಲ. ಸಭೆಯು ದೈನಂದಿನ ಜೀವನದಲ್ಲಿ ಪವಿತ್ರವಾದುದನ್ನು ಹೊತ್ತಿರುವ ಜೀವಂತ ಜನಸ್ತೋಮವಾಗಿದೆ. ಈಗ ಕೇಹಾತ್ಯರು ನಮಗೆ ಇನ್ನೂ ಆಳವಾದುದನ್ನು ಕಲಿಸುತ್ತಾರೆ. ಅವರ ಪವಿತ್ರ ಹೊರೆಯು ಚಕ್ರಗಳ ಮೇಲೆ ಇರಲಿಲ್ಲ. ಅದನ್ನು ದೂರದಿಂದ ತಳ್ಳುತ್ತಿರಲಿಲ್ಲ. ಅದನ್ನು ಭುಜದ ಮೇಲೆ ಹೊರಲಾಗುತ್ತಿತ್ತು. ನ್ಯಾಯಪ್ರಮಾಣದಲ್ಲಿ ಭುಜ ಎಂಬುದು ಜವಾಬ್ದಾರಿ, ಹೊರೆ ಮತ್ತು ವೈಯಕ್ತಿಕವಾಗಿ ಅಂದರೆ ಸ್ವಂತವಾಗಿ ಹೊರುವ ವಿಷಯದ ಬಗ್ಗೆ ಮಾತನಾಡುತ್ತದೆ. ಕೆಲವು ವಸ್ತುಗಳನ್ನು ಗಾಡಿಗಳ ಮೂಲಕ ಸಾಗಿಸಬಹುದು. ಕೆಲವು ವಿಷಯಗಳನ್ನು ದೂರದಿಂದಲೇ ನಿರ್ವಹಿಸಬಹುದು. ಆದರೆ ಪವಿತ್ರ ವಸ್ತುಗಳನ್ನು ಹಾಗೆ ಹೊರಹಾಕುತ್ತಿರಲಿಲ್ಲ. ಅವುಗಳನ್ನು ಬಹಳ ಹತ್ತಿರವಾಗಿ, ವೈಯಕ್ತಿಕವಾಗಿ ಮತ್ತು ಜಾಗರೂಕತೆಯಿಂದ ಹೊರಲಾಗುತ್ತಿತ್ತು. ಆತ್ಮಿಕವಾಗಿ ಇದರರ್ಥ ದೇವರ ರಾಜ್ಯದಲ್ಲಿ ಕೆಲವು ವಿಷಯಗಳು ಎಂದಿಗೂ ಅಸಡ್ಡೆಯ ಅಥವಾ ಯಾಂತ್ರಿಕ ರೀತಿಯಾಗಬಾರದು. ಹೃದಯವಿಲ್ಲದೆ ನಾವು ಮಾಡುವ ಕೇವಲ ಒಂದು ಪದ್ಧತಿಯ ಕೆಲಸದಂತೆ ಈ ವಿಷಯಗಳನ್ನು ಪರಿಗಣಿಸಲು ಸಾಧ್ಯವಿಲ್ಲ. ಅವುಗಳನ್ನು ನಾವು ಬಹಳ ಹತ್ತಿರದಿಂದ ಹೊರಬೇಕು. ಅದಕ್ಕಾಗಿಯೇ ಯೆಶಾಯ ಬರೆದ 9ನೇ ಅಧ್ಯಾಯ 6ನೇ ವಾಕ್ಯ ಬಹಳ ಶಕ್ತಿಯುತವಾಗಿದೆ. ಕ್ರಿಸ್ತನ ಬಗ್ಗೆ ಅದು ಹೀಗೆ ಹೇಳುತ್ತದೆ: ಆಧಿಪತ್ಯವು ಆತನ ಭುಜದ ಮೇಲಿರುವುದು. ಆ ವಚನವು ಭುಜವನ್ನು ಆಡಳಿತ, ಜವಾಬ್ದಾರಿ ಮತ್ತು ಅಧಿಕಾರದ ಸಂಕೇತವಾಗಿ ತೋರಿಸುತ್ತದೆ. ಕ್ರಿಸ್ತನು ಆಧಿಪತ್ಯವನ್ನು ಹೊರುತ್ತಿದ್ದಾನೆ. ಮೆಸ್ಸಿಯನು ದೇವರ ರಾಜ್ಯಕ್ಕೆ ಸೇರಿದುದನ್ನು ಹೊರುತ್ತಾನೆ. ಹಾಗೆಯೇ ಕೇಹಾತ್ಯರು ಪವಿತ್ರ ವಸ್ತುಗಳನ್ನು ಭುಜದ ಮೇಲೆ ಹೊರುವುದನ್ನು ನೋಡುವಾಗ ಆತನ ಆಧಿಪತ್ಯದ ಅಡಿಯಲ್ಲಿ ಜವಾಬ್ದಾರಿಯನ್ನು ಹೊರಲು ಕಲಿಯುತ್ತಿರುವ ಒಂದು ಸಭೆಯನ್ನು ನಾವು ಕಾಣುತ್ತೇವೆ.
ನಾವು ನಮ್ಮ ಸ್ವಂತ ಇಚ್ಛೆಯಂತೆ ಹೊರುತ್ತಿಲ್ಲ, ನಾವು ಆತನ ಅಧಿಕಾರದ ಅಡಿಯಲ್ಲಿ ಹೊರುತ್ತಿದ್ದೇವೆ. ಪವಿತ್ರತೆ ಎಂದರೆ ಏನು ಎಂಬುದನ್ನು ನಾವು ಸ್ವಂತ ಭಾವನೆಗಳಿಂದ ನಿರ್ಧರಿಸುತ್ತಿಲ್ಲ. ನಾವು ದೇವರ ಕ್ರಮಕ್ಕೆ ಅಧೀನರಾಗಿ ಆತನು ಯಾವುದನ್ನು ಪವಿತ್ರವೆಂದು ಕರೆಯುತ್ತಾನೋ ಅದನ್ನು ಹೊರುತ್ತಿದ್ದೇವೆ. ನ್ಯಾಯ ಪ್ರಮಾಣದಲ್ಲಿ ಭುಜದ ಮೇಲೆ ಇರುವ ಮತ್ತೊಂದು ಮುಖವು ಬಹಳ ಕೋಮಲವಾದದ್ದು. ಲೂಕ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಾಕ್ಯ. ಕುರುಬನು ಕಳೆದು ಹೋದ ಕುರಿಯನ್ನು ಕಂಡುಕೊಂಡಾಗ ಅವನು ಸಂತೋಷದಿಂದ ಅದನ್ನು ತನ್ನ ಭುಜದ ಮೇಲೆ ಹಾಕಿಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ. ಆ ವಚನದಲ್ಲಿ ಭುಜ ಎನ್ನುವುದು ಕೇವಲ ಅಧಿಕಾರವಲ್ಲ, ಅದು ಹೊರುವ ಪ್ರೀತಿಯಾಗಿದೆ. ಅದು ಪುನಃಸ್ಥಾಪನೆಯಾಗಿದೆ. ತನ್ನನ್ನು ತಾನು ಹೊತ್ತುಕೊಳ್ಳುವ ಸಾಧ್ಯವಾಗದ ವಸ್ತುವನ್ನು ಹೊರುವುದಾಗಿದೆ. ಕುರಿಯು ತನ್ನ ಸ್ವಂತ ಶಕ್ತಿಯನ್ನು ಮರಳಿ ನಡೆಯುವುದಿಲ್ಲ. ಕುರುಬನು ಅದನ್ನು ಎತ್ತಿ ಮನೆಗೆ ಹೊತ್ತು ತರುತ್ತಾನೆ. ಇದು ಸಭೆಗೆ ಕೆಹಾತ್ಯರು ಮತ್ತೊಂದು ಪಾಠವನ್ನು ನೀಡುತ್ತದೆ. ಸಭೆಯು ಕೇವಲ ಸಿದ್ಧಾಂತ ಮತ್ತು ಸತ್ಯವನ್ನು ಹೊರಬಾರದು. ಸಭೆಯು ಜನರನ್ನು ಹೊರೆಯನ್ನು, ದೌರ್ಬಲ್ಯವನ್ನು ಮತ್ತು ಪುನಃಸ್ಥಾಪನೆಯನ್ನು ಹೊರಬೇಕು. ಒಬ್ಬರ ಹೊರೆಯನ್ನೊಬ್ಬರು ಹೊರಬೇಕೆಂದು ಸತ್ಯವೇದವು ನಮಗೆ ಕರೆ ನೀಡುತ್ತದೆ. ಗಲಾತ್ಯದವರಿಗೆ 6ನೇ ಅಧ್ಯಾಯ 2ನೇ ವಾಕ್ಯ. ನಿಜವಾದ ಸಭೆಯು ಕೇವಲ ಪವಿತ್ರ ವಸ್ತುಗಳನ್ನು ರಕ್ಷಿಸುವುದು ಮಾತ್ರವಲ್ಲ, ಅದು ಬಲಹೀನರನ್ನು ಪ್ರೀತಿಯಿಂದ ಹೊರುತ್ತದೆ. ನಿಜವಾದ ಸಭೆಯು ಕೇವಲ ನೀತಿಯ ಬಗ್ಗೆ ಮಾತನಾಡುವುದಿಲ್ಲ, ಅದು ಬಿದ್ದವರನ್ನು ದೀನಭಾವದಿಂದ ಎತ್ತಿ ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ. ಗಲಾತ್ಯದವರಿಗೆ 6ನೇ ಅಧ್ಯಾಯ 1ನೇ ವಾಕ್ಯ. ಇದು ಪವಿತ್ರವಾದ ಭುಜದ ಕೆಲಸ. ಈಗ ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ ಇನ್ನೂ ಸ್ಪಷ್ಟವಾಗುತ್ತದೆ. ಕೆಹಾತ್ಯರು ಪವಿತ್ರ ವಸ್ತುಗಳನ್ನು ಭುಜದ ಮೇಲೆ ಹೊತ್ತರು. ಇದು ಪವಿತ್ರ ಜವಾಬ್ದಾರಿಯನ್ನು ಗೌರವಯುತವಾಗಿ, ವೈಯಕ್ತಿಕವಾಗಿ ಮತ್ತು ನೇರವಾಗಿ ನಿರ್ವಹಿಸುವುದನ್ನು ತೋರಿಸುತ್ತದೆ. ಪವಿತ್ರ ವಸ್ತುಗಳು ಚಕ್ರಗಳ ಮೇಲೆ ಇರಲು ಸಾಧ್ಯವಿಲ್ಲದಷ್ಟು ಪವಿತ್ರವಾಗಿದ್ದವು. ಅವುಗಳನ್ನು ಜೀವನಗಳು ಹೊರಬೇಕಾಗಿತ್ತು. ಅವುಗಳನ್ನು ದೇವಭಕ್ತಿ ಮತ್ತು ಜಾಗರೂಕ ವಿಧೇಯತೆಯಿಂದ ಹೊರಬೇಕಾಗಿತ್ತು. ಇದು ಸತ್ಯವು ಯಾಂತ್ರಿಕಗಳ ಹಾಗೆ ಮಿಷನ್ಗಳಾಗಬಾರದು ಎಂದು ಕಲಿಸುತ್ತದೆ. ಇದು ಸತ್ಯವು ಯಾಂತ್ರಿಕಗಳ ಹಾಗೆ ಮಿಷನ್ಗಳಾಗಬಾರದು ಎಂದು ಕಲಿಸುತ್ತದೆ. ಸೇವೆ ಯಾಂತ್ರಿಕವಾಗಬಾರದು. ಪ್ರಾರ್ಥನೆ, ಸ್ವಾಭಾವಿಕತ್ವ, ಪವಿತ್ರ ವಿಷಯಗಳು, ಹೃದಯವು ಒಣಗುತ್ತದೆ, ದೇವಭಕ್ತಿಯು ಕಡಿಮೆಯಾಗುತ್ತದೆ ಎಂದು ಯಾಂತ್ರಿಕವಾಗಬಾರದು. ಆದರೆ ಪವಿತ್ರ ವಸ್ತುಗಳನ್ನು ಭುಜದ ಮೇಲೆ ಹೊತ್ತಾಗ ಹೃದಯವು ಹೆಚ್ಚಾಗಿ ಉಳಿಯುತ್ತದೆ, ಮನಸ್ಸಾಕ್ಷಿಯು ಮೃದುವಾಗಿರುತ್ತದೆ, ಜೀವನವು ಗೌರವಯುತವಾಗಿರುತ್ತದೆ. ಇದು ನಮ್ಮ ಕಾಲಕ್ಕೆ ಒಂದು ಎಚ್ಚರಿಕೆಯೂ ಹೌದು. ವಿಧೇಯತೆ ಇಲ್ಲದೆ ಜ್ಞಾನದಿಂದ ತೃಪ್ತರಾಗುವುದು ಸುಲಭ. ಅನೇಕ ಬೋಧನೆಗಳನ್ನು ಕೇಳಿ ಅವುಗಳಂತೆ ಜೀವಿಸದೇ ಇರುವುದು ಸುಲಭ. ಪವಿತ್ರತೆಯ ಬಗ್ಗೆ ಮಾತನಾಡಿ ರಹಸ್ಯ ಪಾಪಗಳನ್ನು ಇಟ್ಟುಕೊಳ್ಳುವುದು ಸುಲಭ. ಪ್ರೀತಿಯ ಬಗ್ಗೆ ಮಾತನಾಡಿ ಕಹಿಯನ್ನು ಹೊರುವುದು ಸುಲಭ. ಪವಿತ್ರ ವಸ್ತುಗಳನ್ನು ದೂರದ ಹಾದಿಯಲ್ಲಿ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಕೆಹಾತ್ಯರು ನಮಗೆ ನೆನಪಿಸುತ್ತಾರೆ. ಮಂಜೂಷವನ್ನು ಎಳೆಯಲು ದೇವರು ಬಿಡಲಿಲ್ಲ. ದೀಪಸ್ತಂಭವನ್ನು ಕೇವಲ ಒಂದು ಸರಕಿನ ವಸ್ತುಗಳಂತೆ ಕಾಣಲು ದೇವರು ಬಿಡಲಿಲ್ಲ. ದೇವರು ಅದನ್ನು ಜಾಗರೂಕತೆಯಿಂದ ಮುಚ್ಚಿ ಜಾಗರೂಕತೆಯಿಂದ ಹೊರಲು ಬಯಸಿದನು. ಅದೇ ರೀತಿಯಲ್ಲಿ ತನ್ನ ಸತ್ಯವನ್ನು ಕೇವಲ ಮನೋರಂಜನೆಯಂತೆ ಪರಿಗಣಿಸಲು ದೇವರು ಬಿಡುವುದಿಲ್ಲ. ಪ್ರಾರ್ಥನೆಯನ್ನು ಒಂದು ಸಣ್ಣ ಹವ್ಯಾಸದಂತೆ ಕಾಣಲು ದೇವರು ಬಿಡುವುದಿಲ್ಲ. ಸಹಭಾಗಿತ್ವವು ಕೇವಲ ಸ್ವ ಇಚ್ಛೆಯಂತೆ ಪರಿಗಣಿಸಲು ದೇವರು ಬಿಡುವುದಿಲ್ಲ. ಇವು ಪವಿತ್ರ ವಿಷಯಗಳು, ಇವುಗಳನ್ನು ಹೊರಲೇಬೇಕು. ಮತ್ತು ಇದು ನಮಗೆ ಒಂದು ಪ್ರೋತ್ಸಾಹವೂ ಹೌದು. ಪವಿತ್ರ ವಸ್ತುಗಳನ್ನು ಹೊರಲು ಕರೆದು ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ದೇವರು ಕೆಹಾತ್ಯರನ್ನು ನೇಮಿಸಿದನು ಮತ್ತು ಅವರಿಗೆ ಸ್ಪಷ್ಟವಾದ ಕ್ರಮವನ್ನು ನೀಡಿದನು. ಪವಿತ್ರ ವಸ್ತುಗಳನ್ನು ಮುಚ್ಚಲು ಆತನು ಅವರಿಗೆ ಯಾಜಕರನ್ನು ನೀಡಿದನು ಮತ್ತು ನಂತರ ಪವಿತ್ರ ಹೊರೆಯನ್ನು ಹೊರುವ ಗೌರವವನ್ನು ಅವರಿಗೆ ನೀಡಿದನು.
ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಕ್ರಮ, ಶಕ್ತಿ ಮತ್ತು ಸಹಾಯವನ್ನು ನೀಡುತ್ತಾನೆ. ಕ್ರಿಸ್ತನು ಶರೀರದ ಶಿರಸ್ಸನ್ನಾಗಿದ್ದಾನೆ ಮತ್ತು ನಾವು ಆತನ ಅಧಿಕಾರದ ಅಡಿಯಲ್ಲಿ ಹೊರುತ್ತಿದ್ದೇವೆ. ತನ್ನನ್ನು ಹುಡುಕುವವರನ್ನು ಬಲಪಡಿಸಲು ದೇವರು ನಂಬಿಗಸ್ತನಾಗಿದ್ದಾನೆ. ಹೊರೆ, ಭಾರವೆಂದು ಅನಿಸಿದಾಗೆಲ್ಲ ಯಾವುದೋ ತಪ್ಪು ನಡೆದಿದೆ ಎಂದು ಅರ್ಥವಲ್ಲ. ಕೆಲವೊಮ್ಮೆ ನಾವು ಪವಿತ್ರವಾದುದನ್ನು ಹೊರುತ್ತಿದ್ದೇವೆ ಮತ್ತು ದೇವರು ನಮ್ಮನ್ನು ನಮ್ಮ ಭುಜಗಳಿಗೆ ತರಬೇತಿ ನೀಡುತ್ತಿದ್ದಾನೆ ಎಂದು ಅದರ ಅರ್ಥವಾಗಿರುತ್ತದೆ. ಆದುದರಿಂದ ಕೇಹಾತ್ಯರು ನಮಗೆ ಆಳವಾದುದನ್ನು ಕಲಿಸುತ್ತಾರೆ. ಕೇಹಾತ್ ಎಂದರೆ ಸಭೆ ಅಥವಾ ಸಮುದಾಯ, ಮತ್ತು ದೇವರ ಸಭೆಯು ಕೇವಲ ಒಟ್ಟುಗೂಡುವ ಜನಸಂದಣಿಯಲ್ಲ, ಬದಲಾಗಿ ಹೊರೆ ಹೊರುವ ಜನರು ಎಂದು ಕೇಹಾತ್ಯರು ನಮಗೆ ತೋರಿಸುತ್ತಾರೆ. ಭುಜವು ಜವಾಬ್ದಾರಿ, ಅಧೀನತೆ ಮತ್ತು ಹೊರುವ ಪ್ರೀತಿಯ ಬಗ್ಗೆ ಮಾತನಾಡುತ್ತದೆ. ಇದರರ್ಥ ದೇವರ ಜನರಾಗಿ ನಾವು ದೇವರ ಪವಿತ್ರ ವಿಷಯಗಳನ್ನು ವೈಯಕ್ತಿಕ ಜವಾಬ್ದಾರಿಯಾಗಿ ಗೌರವ ಮತ್ತು ಪ್ರೀತಿಯಿಂದ ಹೊರಬೇಕು. ಸತ್ಯವನ್ನು, ಸೇವೆಯನ್ನು, ಪ್ರಾರ್ಥನೆಯನ್ನು ಅಥವಾ ಸಹಭಾಗಿತ್ವವನ್ನು ನಾವು ಈ ಅಸಡ್ಡೆಯಿಂದ ನಡೆಸಿಕೊಳ್ಳಬಾರದು. ನಾವು ಅವುಗಳನ್ನು ನಮ್ಮ ಭುಜದ ಮೇಲೆ ಹೊರಬೇಕು. ಈಗ ಮುಂದಿನ ಪ್ರಶ್ನೆ ಏನೆಂದರೆ, ಇಂದು ನಾವು ನಮ್ಮ ಭುಜದ ಮೇಲೆ ಏನನ್ನು ಹೊರುತ್ತಿದ್ದೇವೆ? ನಾವು ಕೇವಲ ನಮ್ಮ ಸ್ವಂತ ಕಾಳಜಿಗಳನ್ನು, ನಮ್ಮ ಸ್ವಂತ ಯೋಚನೆಗಳನ್ನು ಮತ್ತು ನಮ್ಮ ಸ್ವಂತ ಹೊರೆಗಳನ್ನು ಮಾತ್ರ ಹೊರುತ್ತಿದ್ದೇವೆಯೇ? ಅಥವಾ ನಾವು ದೇವರ ಪವಿತ್ರ ವಿಷಯಗಳನ್ನು ಹೊರುತ್ತಿದ್ದೇವೆಯೇ? ಇದು ಮುಂದಿನ ಪಾಠವಾಗಿದೆ. ಇದನ್ನು ನಾವು ನಾಳೆ ಅಭ್ಯಾಸ ಮಾಡೋಣ. ಪ್ರಾರ್ಥನೆ. ಬೆಳಕಿನಲ್ಲಿ ವಾಸಿಸುವ ತಂದೆಯೇ, ನಿನ್ನ ಸಭೆಯೊಳಗೆ ನಮ್ಮನ್ನು ಕರೆದು ನಿನ್ನ ಜನರನ್ನಾಗಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಿನಗೆ ವಂದನೆಗಳು. ನಮ್ಮ ಹೃದಯದಲ್ಲಿ ಗೌರವವನ್ನು ತುಂಬು. ಇದರಿಂದ ನಾವು ಪವಿತ್ರ ವಸ್ತುಗಳನ್ನು ಸಾಮಾನ್ಯವೆಂದು ಪರಿಗಣಿಸದಂತೆ ಸಹಾಯ ಮಾಡು. ಸತ್ಯವನ್ನು ವಿಧೇಯತೆಯಿಂದ, ಪ್ರಾರ್ಥನೆಯನ್ನು ನಂಬಿಗಸ್ತಿಕೆಯಿಂದ ಮತ್ತು ಸಹಭಾಗಿತ್ವವನ್ನು ಪ್ರೀತಿಯಿಂದ ಹೊರಲು ನಮಗೆ ಕಲಿಸು. ಒಬ್ಬರ ಹೊರೆಯನ್ನೊಬ್ಬರು ಹೊರಲು ನಮಗೆ ಸಹಾಯ ಮಾಡು ಮತ್ತು ಕುರಿಗಳನ್ನು ಹೊರುವ ಕುರುಬನಂತೆ ಬಲಹೀನರನ್ನು ದೀನಭಾವದಿಂದ ಹೊರಲು ಸಹಾಯ ಮಾಡು. ನಾವು ಕ್ರಿಸ್ತನ ಅಧಿಕಾರದ ಅಡಿಯಲ್ಲಿ ಇರುವಂತೆ ಮಾಡು. ಇದರಿಂದ ನಮ್ಮ ಭುಜಗಳು ನಿಮಗೆ ಮೆಚ್ಚುಗೆಯಾದುದನ್ನು ಹೊರುತ್ತವೆ. ನಮ್ಮ ಓಟವು ಮುಗಿಯುವವರೆಗೂ ನಮ್ಮ ಸಭೆಯು ಪ್ರೀತಿಯಲ್ಲಿ ಬಲವಾಗಿಯೂ ಮತ್ತು ಪವಿತ್ರತೆಯಲ್ಲಿ ಸ್ಥಿರವಾಗಿಯೂ ಹೊರೆ ಹೊರುವ ಜನರನ್ನಾಗಿ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.